ಸ್ನೇಹಿತರೆ, ಅನೇಕ ರೋಗಗಳು ಪಪ್ಪಾಯಗೆ ಕಾಡುತ್ತವೆ. ಅದರಲ್ಲಿ ಮುಖ್ಯವಾಗಿ ಬುಡ ಕೊಳಿತಕ್ಕಂಥ ಒಂದು ರೋಗ ಇದೆ, ಅದು ಶಿಲೀಂಧ್ರ ರೋಗ. ಅದೇ ಥರ ನಮಗೆ ನಂಜು ರೋಗ ಇದೆ, ಮುಟುರು ರೋಗ ಇದೆ, ಆಂಥ್ರಾಕ್ನೋಸ್ ಚುಕ್ಕೆ ರೋಗ ಕೂಡ ಇದೆ. ಅದೇ ರೀತಿ ಬೂದಿ ರೋಗ, ಪೌಡ್ರಿ ಮುಲ್ಡಿ ಅಂತ ಕರಿತೀವಿ ಇಂಗ್ಲೀಷಲ್ಲಿ. ಇಷ್ಟು ರೋಗಗಳಿದೆ. ಈಗ ನಾನು ನಿರ್ವಹಣೆ ಮಾಡೋದು ಹೇಗಪ್ಪ ಅಂತಂದರೆ, ಈಗ ಕಾಂಡ ಅಂದರೆ ಬುಡದ ಹತ್ರ ಕೊಳಿತಕ್ಕಂಥ ಇದಕ್ಕೆ ನಾವು 2 ಮಿಲಿ ಮ್ಯಾಂಕೋಸಬ್ 1 ಲೀಟರ್ನ ಹಾಕಿ ಸಿಂಪಡಣೆ ಮಾಡಿದ್ರೆ ಅದು ನಿರ್ವಹಣೆಗೆ ಬರುತ್ತೆ. ಅರ್ಲಿ ಸ್ಟೇಜಲ್ಲಿ ಮಾಡಿದ್ರೆ ಒಳ್ಳೆಯದು. ಇನ್ನು ಸಿಂಪ್ಟಮ್ಸು ಅಲ್ಲೊಂದಲ್ಲೊಂದು ಕಾಣಿಸ್ತಿದ್ದಂಗೆ ಮಾಡೋದು ಭಾಳ ತುಂಬ ಒಳ್ಳೆಯದು. ಅದೇ ಥರ ಆಂಥ್ರಾಕ್ನೋಸ್ ಏನಿದೆಯಲ್ಲ, ಆಂಥ್ರಾಕ್ನೋಸ್ ಚುಕ್ಕೆಗಳಾಗಿ ಹಣ್ಣು ಮೇಲೆ ಮತ್ತು ಎಲೆಗಳ ಮೇಲೆ ಚುಕ್ಕೆ ಆಗಿ ಅದೆಲ್ಲ ಹಳದಿಯಾಗಿ ಒಣಗತಕ್ಕಂಥದ್ದು. ಹಾಗೆ ಮೊಸಾಯಿಕ್ ಅಂತಂದರೆ ಒಂಥರ ಹಸಿರು ಹಳದಿ ಉಂಗುರ ಆಕಾರದಲ್ಲಿ ಮಚ್ಚೆ ಬರ್ತಕ್ಕಂಥದ್ದು. ಮತ್ತು ಆಮೇಲೆ ಅದೇ ಥರ ಇಲ್ಲಿ ಎಲೆಗಳು ಇದೆಯಲ್ಲ, ಇಲಿ ಬಾಲ್ದಂಗೆ ಆಗ್ತದೆ, ಇಲಿ ಬಾಲ್ ಥರ ಆಗೋಗ್ತದೆ. ಮತ್ತು ಮುರುಟ್ ರೋಗ ಕೂಡ ಇಲ್ಲಿ ಬರುತ್ತೆ. ಬೂದಿ ರೋಗ ಅಂದರೆ ಬಿಳಿದು ಬೂದಿ ಥರ ಎಲೆ ಮೇಲೆ ಕೆಳಗೆ ಆಗ್ತದೆ. ಇದನ್ನೆಲ್ಲ ನಿರ್ವಹಣೆ ಮಾಡೋದಕ್ಕೆ ಅಂತಂದರೆ, ಈಗ ಮ್ಯಾಂಕೋಸಬ್ ಬೆಳೆದೆ ಮತ್ತು 2ನೇ ರೋಗ ಯಾವುದು ಎಲೆ ಚುಕ್ಕೆ, ಆಂಥ್ರಾಕ್ನೋಸ್ ಕೂಡ ಮ್ಯಾಂಕೋಸಬ್ ಉಪಯೋಗ ಮಾಡಬೇಕಾಗುತ್ತೆ 2 ಗ್ರಾಮ್ 1 ಲೀಟರ್ ನೀರಲ್ಲಿ. ಅದೇ ಥರ ಮೊಸಾಯಿಕ್ಕು ಮತ್ತು ಎಲೆ ಮುಟ್ರು ರೋಗ ಇದೆಯಲ್ಲ, ಅದು ಕೀಟಗಳಿಂದ ಆಗುತ್ತೆ. ಹಾಗಾಗಿ ಅಲ್ಲಿ ನಾವು 1.7 ಡೈಮಿಥೇಟ್ 1 ಲೀಟರ್ ನೀರಲ್ಲಿ ಸಿಂಪಡಣೆ ಮಾಡ್ತಕ್ಕಂಥದ್ದು, ಅಥವಾ 0.5% ಬೇವಿನ ಬೀಜದ ಕಷಾಯ ಕೂಡ ಅದು ನಿಯಂತ್ರಣ ಮಾಡುತ್ತೆ. ಲಾಸ್ಟ್ಗೆ ನಮಗೆ ಬೂದಿ ರೋಗ ಅಂದರೆ ಎಲೆಲ್ಲ ಮೇಲೆಲ್ಲ ಬೂದಿ ಕಾಣುತ್ತೆ. ಅದನ್ನು ನಿರ್ವಹಣೆ ಮಾಡಲಿಕ್ಕೆ ನಮಗೆ 1 ಗ್ರಾಮ್ ಕಾರ್ಬನ್ಡಿಸಮ್ 1 ಲೀಟರ್ ನೀರಲ್ಲಿ ಹಾಕಿ ಸಿಂಪಡಣೆ ಮಾಡಿದ್ರೆ ಎಲ್ಲ ರೋಗಗಳು ನಿರ್ವಹಣೆ ಆಗ್ತದೆ. ಇದಿಷ್ಟು ರೋಗ ಮತ್ತು ನಿರ್ವಹಣೆ ಪಪ್ಪಾಯದಲ್ಲಿ.